ಹೆಸರು BM ಗೋಪಾಲಪ್ಪ ಅಂತ. ಊರು ಬೆಳ್ಚಿಕ್ನಹಳ್ಳಿ ಕಾಲೋನಿ. ಆ ಬೆಳ್ಚಿಕ್ನಹಳ್ಳಿ ಕಾಲೋನಿನಿಂದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಏಕಾದಶಿ ಇದೆಯಲ್ಲ ಹೋಗಬೇಕು ಅಂತ ಪೂಜೆಗೆ ಅಲ್ಲಿಂದ ಎಲ್ಲ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನಕ್ಕೆ ಹೆಬ್ಬಾಗಿಲು ಬಂದಿದ್ದ ತಕ್ಷಣ BT ವೆಂಕಟರೆಡ್ಡಿ ಸಣ್ಣ ತಿಮ್ಮಾರೆಡ್ಡಿ ಅಂತ ಅವ್ರ ತಂದೆ ಹೆಸರು. ಅವರು ಬಾಗಿಲ ಹತ್ರ ನಿಂತ್ಕೊಂಡಿದ್ರು. ಅಲ್ಲೇ ನಿಂತ್ಕೊ ಅಂತ ಅವ್ರು ಹೇಳಿದ್ರು. ಯಾಕೆ ಅಂತ ಕೇಳಿದೆ. ಆ ತೆಂಗಿನಕಾಯಿ ಇದೆಯಾ ಹೊಡೆದಿದೆಯಾ ಅಂತ. ಇಲ್ಲ ಅಂತ ಹೇಳಿದೆ. ಅಲ್ಲಿ ಹೊಡೆಸ್ಕೊಂಡು ಬಾ ಅಂತ ಹೇಳಿದೆ. ಹೊಡೆಸ್ಕೊಂಡು ಬಾ ಅಂತ ಹೇಳಿದ್ರು. ಹೊಡೆಸ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ಬೇಕಾದ್ರೆ ಅಲ್ಲೇ ನಿಂತ್ಕೊಳ್ಳ ಅಂತ ಹೇಳಿದ್ರು. ಯಾಕೆ ನಾನು ಹಿಂದೂ ಮುಂದೆ ನೋಡಿದೆ ಯಾರಿಗಂತ ಇರೋದು ಅಂತ. ನಿನಗೇನು ಅಂತ ಇರೋದು, ನೀವು ಜಾತಿ ಕೀಳು ಜಾತಿಯವರು ಬರಬಾರ್ದು ಒಳಗಡೆ ಅಂತ ಹೇಳಿದ್ರು. ಕೀಳು ಜಾತಿ ಅಂದರೆ ಹಂಗೆ ಅಂತ ನಾನು ಹೇಳಿದೆ. ಮಾಲಿ ಜಾತಿಯವರು ಒಳಗಡೆ ಬರ್ಕೊಡ್ತು ದೇವಸ್ಥಾನ ಯಾವುದು ಹೊಸ ರೂಲ್ಸ್ ನಿಮ್ಮದು ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರೆ ನಿನಗೆ ಹೇಳ್ತಾರೆ ಬೋಳಿ ತಿರ್ಗಾ ಮತ್ತೆ ಒಳಗಡೆ ಬರುತ್ತೆ ಅಂತ ಹೇಳಿಬಿಟ್ಟು ಜೋರಾಗಿ ಅವ್ರು ಅದು ಹಾಕಿದ್ರೆ ಭಾಸ್ಕರ್ ರೆಡ್ಡಿ ಅನ್ನೋಬಿಟ್ಟು ಇನ್ನೊಬ್ರು ಬಂದು ಅವ್ರೇನು ಹೇಳಿದ್ರೆ ಹೇಳ್ತಾರೆ ನಿನಗಲ್ವೇ ಹಿಡಿ ಆಚೆ ಕಡೆ ಅಂತ ಹೇಳ್ಬಿಟ್ಟು ಇಬ್ಬರು ತೊಳೆದ್ರು. ಅವ್ರ ಜೊತೆಗೆ ಆಚೆ ಕಡೆ ಹೆಬ್ಬಾಗ್ಲಿಂದ ಆಚೆ ಕಡೆ ಸ್ವಲ್ಪ ದಿವ್ಸ್ಕೊಂಬ ಇದೆ ಅದ್ರ ಪಕ್ಕ ತೊಳೆದ ತಕ್ಷಣ ಇನ್ನೊಬ್ರು ಶ್ರೀನಿವಾಸ ರೆಡ್ಡಿ ಅಂತ ಇಬ್ಬರು ಬಂದು ಅವ್ರು ಕೇಳಿದ್ರೆ ನಿಮ್ಮ ಜಾತಿಯವರು ಮಾದರಿ ಜಾತಿಯವರು ಒಳಗಡೆ ಬರಬಾರ್ದು, ನಾವು ಚಂದ ಹಾಕ್ಕೊಂಡು ದೇವಸ್ಥಾನಕ್ಕೆ ನಾವು ಪೂಜೆ ಎಲ್ಲ ಮಾಡಿದ್ವಿ, ನೀವು ಚಂದ ನಾನು ಕೇಳಿದ್ವು ಅಂತ ಹೇಳಿದ್ರು. ನಾನು ಕೇಳಿದೆ ಚಂದ ಹಾಕೋಕ್ಕೆ ಇಷ್ಟು ಭಕ್ತಿ ಇರೋ ಕೊಡ್ತಾರೆ ಇಲ್ಲಾದ್ರೆ ಇಲ್ಲ ಅಂತ ನಾನು ಹೇಳಿದೆ. ನಾವು ಬರ್ಕೊಡ್ದು ಅಂತ ಹೇಳಿ ನೀವು ಬೋರ್ಡ್ ಹಾಕಿ ದೇವಸ್ಥಾನಕ್ಕೆ ನಮ್ಮ ಜಾತಿಯವ್ರು ಬರಬಾರ್ದು, ಮಾದರಿ ಜಾತಿಯವ್ರು ಬರಬಾರ್ದು, ಆ ಜಾತಿಯವ್ರು ಬರಬಾರ್ದು, ಈ ಜಾತಿಯವ್ರು ಬರಬಾರ್ದು, ಸರ್ಕಾರ ಆದೇಶನೇ ಇದೆ ಎಲ್ಲರೂ ಬರ್ಬೋದು ಅಂತ ನನಗೆ ಹೇಳಿದೆ. ಯಾವೆಲ್ಲ ಇಲ್ಲ ನೀನು ಬರ್ಕೊಡ್ದು ಅಂತ ನನಗೆ ಹೇಳಿದ್ರು. ನಾನು ಹೋಗಬೇಕು ಅದೇ ತಗೊಂಡು ಹೋಗ್ತೀನಿ ನಾನು ಬಿಟ್ಬಿಡ್ರಿ ಅಂತ ನಾನು ಕೇಳಿದ್ದಕ್ಕೆ ಭಾಸ್ಕರ್ ರೆಡ್ಡಿ ಅವರು ಶ್ರೀನಿವಾಸ ರೆಡ್ಡಿ ನೀನು ನಮ್ಮ ಜಾತಿನೇ ಅಂತ ಹೇಳ್ಬಿಟ್ಟು ಹೊಡೆಯೋಕ್ಕೆ ಬಂದರು. ಆ ಟೈಮಲ್ಲಿ ಇನ್ನೊಬ್ರು ಬಂದು ತೊಳೆದ್ರು ನನ್ನ ಹಿಂದಕ್ಕೆ. ಇನ್ನೊಬ್ಬ ಹಿಂದೆಗಡೆ ಬಂದು ಏಕಾಏಕಿ ಗಲ್ಲ ಇಟ್ಕೊಂಡು ದರ ನಿಂತ್ಕೊಂಡು ಬಂದು ರೋಡಿಗೆ ತೊಳೆದ ಮೊಕಾಲಿಗೆ ಸ್ವಲ್ಪ ಪರಿಚಿರೋ ಅಂಥ ಗಾಯಗಳಾಯಿತು. ಆವಾಗ ಅವರು ತಂದೆ ಬಂದು ಯಾಕೆ ಅವ್ನು ನೋಡಿದ್ದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸಭಾ ನೋಡ್ತಾ ಇದ್ದಾರೆ ಸ್ವಾಮಿ, ನನಗೆ 10 ಜನ ಇದ್ದಾರೆ ಎಲ್ಲ ಸಭಾ. ನಾನು ಒಬ್ಬ ಮುಖಂಡ ಲೀಡ್ರು, ದಲಿತ ಲೀಡ್ರು, ಕಂಡಾವ ಹೋಬಳಿ. ನನಗೆ ಅನ್ಯಾಯ ಆಗಿದೆ ಸರ್ಕಾರದಿಂದ. ನಾನು ಕೇಳ್ತಾ ಇರೋದು ಇಷ್ಟೇ, ನನಗೆ ಅನ್ಯಾಯ ಆಗಿದೆ, ನನಗೆ ಅವಮಾನ ಆಗಿದೆ. ನಾನತ್ತು ತಲೆ ಎತ್ತು ಓಡಾಡೋಕ್ಕಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನನಗೆ ಇದು ಮಾಡಿದ್ದೀನಿ. ನನಗೆ ಏನು ಇದು ಮಾಡ್ತೀರೋ ನನಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ತೇನೆ. ಈ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಲ್ಲೇ ನಾನು ಆಚೆ ಕಡೆ ತೊಳಿದ ತಕ್ಷಣನೇ ನಾನು ತೊಳೆದ್ರು. ಅಲ್ಲೇ ಕುತ್ಕೊಂಡು ಗಾಡಿ ಮೇಲೆ ತಲೆ ತಿರುಗ್ದಂಗೆ ಆಗ್ಬಿಡ್ತು. ಇಲ್ಲಿ ಗಲ್ಲ ಇಟ್ಕೊಂಡು ಎಳ್ಕೊಂಬಂದರು. ಆಚೆ ಕಡೆ ತೊಳಿದ ತಕ್ಷಣ ಕಣ್ಣುಗಳೆಲ್ಲ ತಿರುಗಿಬಿಡ್ತು. ಅಲ್ಲೇ ಕೂತ್ಕೊಂಡು ಫೋನ್ ತೆಗೆದು ನಾವು ಫೋನ್ ನಂಬರ್ ನೋಡೋದಕ್ಕೆ SP ಸಾಹೇಬ್ರ ಸಿಕ್ಕಿತು. SP ಸಾಹೇಬ್ರು ಕಂಪ್ಲೇಂಟ್ ಮಾಡಿದೆ. ನಾನು ಫೋನ್ ಮಾಡಿ ಸರ್ ನಮಸ್ತೆ ಅಂತ ಹೇಳಿದೆ. ಯಾರು ಅಂತ ಹೇಳಿದ್ರು. ನಾನು ಬೆಳ್ಚಿಕ್ನಹಳ್ಳಿ ಕಾಲೋನಿ ಸ್ವಾಮಿ, ಹಿಂಗೆ ನಾನು ಬೆಳ್ಚಿಕ್ನಹಳ್ಳಿ ಕಾಲೋನಿ, ಗೋಪಾಲಪ್ಪ ಅಂತ ಹೆಸರು. ನೋಡಿ ನಾನು ಏಕಾದಶಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ರೆ ಎಲ್ಲರೂ ಸೇರಿ ನಾನು ಆಚೆ ಕಡೆ ತೊಳ್ಳಿ ಗಲ್ಲ ಇಟ್ಕೊಂಡು ಆಚೆ ಕಡೆ ರೋಡೆ ಕಡೆ ತೊಳ್ಳಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಮಾಡಿದೆ. SP ಮಾಡಿದ್ದೀನಿ.